ಚಾಮರಾಜನಗರ ಅರಣ್ಯದಲ್ಲಿ ನಡೆದಿರುವಂತಹ ಮೂವರ ಮೇಲಿನ ಎನ್ಕೌಂಟರ್ ಉದ್ದೇಶಪೂರ್ವಕ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಗುಂಡು ಹಾರಿಸಿದ್ದಾರಂತ ಕುಟುಂಬಸ್ಥರು ಜೊತೆಗೆ ಗ್ರಾಮಸ್ಥರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಧರಣಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರು ಜೊತೆಗೆ ಹನೂರು ಸುತ್ತಮುತ್ತಲಿನ ಪ್ರದೇಶದ ಜನರಿಂದ ಧರಣಿ ಸಹ ನಡೀತಾ ಇದೆ. ಹನೂರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಕೂಡ ಯತ್ನವನ್ನ ನಡೆಸಿದ್ದಾರೆ. ಈ ವೇಳೆ ಪೊಲೀಸ್ ಮತ್ತು ಸಾರ್ವಜನಿಕರ ನಡುವೆ ವಾಗ್ವಾದ ಉಂಟಾಗಿದೆ. ಅರಣ್ಯ ಇಲಾಖೆಯ ವಿರುದ್ಧ ಹನೂರಿನ ಜನರು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹನೂರು ಪೊಲೀಸ್ ಠಾಣೆಯ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಜಮಾಯಿಸಿದ್ದಾರೆ. ಹನೂರು ತೋಮಿಯಾರ್ ಪಾಳ್ಯ ಶಾಗ್ಯ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಒಂದು ಕಡೆ ಅರಣ್ಯ ಕಚೇರಿಯನ್ನ ಧ್ವಂಸ ಮಾಡಿದ್ರು, ಪೀಠೋಪಕರಣಗಳನ್ನ ಒಡೆದಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಆಸ್ಪತ್ರೆ ಬಳಿ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ಹನೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ? ಕುಟುಂಬಸ್ಥರ ಆಗ್ರಹ ಏನಾಗಿದೆ ರವಿ? ಬರದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ನಡೆದಂತಹ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ಸದ್ಯ ಈಗ ಬಿಗುವಿನ ವಾತಾವರಣ ಇದೆ. ಪ್ರಮುಖವಾಗಿ ಮೂವರ ಎನ್ಕೌಂಟರೇ ನಕಲಿ ಅಂತೇಳಿ ಅವರ ಕುಟುಂಬಸ್ಥರು ಗಂಭೀರವಾಗಿ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೂವರು ಕೂಡ ರೈತರಾಗಿದ್ದಾರೆ. ಹಸುಗಳನ್ನ ಕಾಡಿಗೆ ಅಟ್ತಿದ್ರು. ಒಂದ್ ವೇಳೆ ಹಸುಗಳು ಕಾಡಿನಿಂದ ನಾಡಿಗೆ ಬರ್ಲಿಕ್ಕೆ ತಡ ಆದ್ರೆ ಆ ಸಂದರ್ಭದಲ್ಲಿ ಕಾಡಿಗೆ ಹೋಗ್ತಿದ್ರು, ಹಸುಗಳನ್ನ ಅಟ್ಕೊಂಡು ಬರ್ತಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಏಕಾಏಕಿ ಅವ್ರ ಮೇಲೆ ಫೈರ್ ಮಾಡಿದ್ದಾರೆ. ಇದೊಂದು ನಕಲಿ ಎನ್ಕೌಂಟರ್ ಅಂತ ಹೇಳಿ ಗಂಭೀರ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಾರಣ, ಎನ್ಕೌಂಟರ್ನ ಮಾಡಬೇಕಾದ್ರೆ ಕಾಲಿಗೆ ಗುಂಡನ್ನು ಹೊಡಿಬೇಕು, ಆದ್ರೆ ಅವರು ನೇರವಾಗಿ ತಲೆಗೆ ಮತ್ತೆ ಹೃದಯದ ಭಾಗಕ್ಕೆ ಹೊಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅವರ ಉದ್ದೇಶ ಕೊಲೆ ಮಾಡೋದೇ ಆಗಿದೆ. ಇದೊಂದು ಪ್ರಿಪ್ಲಾನ್ ಮರ್ಡರ್ ಅಂತ ಹೇಳಿ ಮೃತರ ಸಂಬಂಧಿಗಳೆಲ್ಲರೂ ಕೂಡ ಆರೋಪವನ್ನು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಮೃತಪಟ್ಟಂತಹ ಬಳಿಕ ಮೃತದೇಹಗಳನ್ನ ಮೈಸೂರಿನ KR ಆಸ್ಪತ್ರೆಗೆ ತೆಗೆದುಕೊಂಡು ಬರುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. KR ಆಸ್ಪತ್ರೆಯ ಶವಾಗಾರದಲ್ಲಿ ಸದ್ಯ ಮೃತದೇಹಗಳನ್ನ ಇರಿಸಲಾಗಿದೆ. ಯಾವ ಕಾರಣಕ್ಕಾಗಿ KR ಆಸ್ಪತ್ರೆಗೆ ತಂದಿದ್ದಾರೆ? ಚಾಮರಾಜನಗರ, ಹನೂರು ಹಾಗೂ ಕೊಳ್ಳೇಗಾಲ ಈ ಭಾಗಗಳಲ್ಲಿ ಆಸ್ಪತ್ರೆಗಳಿದ್ವು. ಆದ್ರೂ ಕೂಡ ಆಸ್ಪತ್ರೆಗಳನ್ನ ಬಿಟ್ಟು ಮೈಸೂರಿಗೆ ಯಾಕೆ ತಂದ್ರು ಅನ್ನೋದು ಅವರ ಕುಟುಂಬಸ್ಥರ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಉಳಿದಂತೆ ಅವರು ಕಾಲಿಗೆ ಗುಂಡು ಹೊಡೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ಕರುಣೆಯನ್ನು ತೋರಬೇಕಿತ್ತು. ಕಾಲಿಗೆ ಗುಂಡು ಹೊಡೆದಿದ್ರು ಸರಿಯಾಗ್ತಿತ್ತು. ಆದರೆ ಅದನ್ನ ಬಿಟ್ಟು ಎದೆ ಮತ್ತೆ ಕತ್ತಿನ ಭಾಗಕ್ಕೆ ಯಾಕೆ ಹೊಡೆದಿದ್ದಾರೆ? ಉದ್ದೇಶ ಕೊಲೆ ಮಾಡೋದೆ ಅಂತ ಹೇಳಿ ಆರೋಪ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಹನೂರು ಹಾಗೂ ಶಾಗ್ಯ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈ ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು. ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ, ಅವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನೋದು ಅವರ ಕುಟುಂಬಸ್ಥರೆಲ್ಲರ ಆಗ್ರಹ ಆಗಿದೆ. ಈ ನಡುವೆ ಒಂದಷ್ಟು ಶಾಗ್ಯದಲ್ಲಿರುವಂತಹ ಅರಣ್ಯ ಕಚೇರಿಯನ್ನ ಧ್ವಂಸ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ನಡುವೆ ಮೈಸೂರಿನ KR ಆಸ್ಪತ್ರೆಯ ಶವಾಗಾರದಲ್ಲಿ ಮೃತದೇಹಗಳಿವೆ. ಆ ಮೃತದೇಹಗಳ ಪಂಚನಾಮ ಕಾರ್ಯ ಮುಗಿದ ಬಳಿಕ ಆ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ. ಈ ನಡುವೆ ಮೈಸೂರಿನ KR ಆಸ್ಪತ್ರೆಯ ಶವಾಗಾರಕ್ಕೆ ಅವರ ಸಂಬಂಧಿಕರು ಜೊತೆಗೆ ಚಾಮರಾಜನಗರ ಉಸ್ತುವಾರಿ ಸಚಿವರಾದಂತಹ ಪುಟ್ಟರಂಗ ಶೆಟ್ಟಿ ಸೇರಿದಂತೆ ಅಲ್ಲಿನ ಸಂಸದಂತಹ ಸುನೀಲ್ ಬೋಸ್ ಆದಿಯಾಗಿ ಅಲ್ಲವರೆಲ್ಲರೂ ಕೂಡ ಬಂದಿದ್ರು. ಎಲ್ಲರೂ ಕೂಡ ಅದೇ ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅರಣ್ಯ ಸಿಬ್ಬಂದಿಗಳು ಯಾಕೆ ಈ ರೀತಿಯ ಕ್ರಮವನ್ನು ತೆಗೆದುಕೊಂಡ್ರು ಅಂತೇಳಿ. ಈ ನಡುವೆ
ಈ ಒಂದು ಘಟನೆಯಲ್ಲೇ ಬದುಕುಳಿದಿರುವಂತಹ ಮತ್ತೊಬ್ಬ ವ್ಯಕ್ತಿಯಾದಂತಹ ಮಹಿಮಾ ದಾಸ್ ಅವರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ. ಈಗ ಉಳಿದಿರುವಂತಹ ಏಕೈಕ ಸಾಕ್ಷಿ ಆ ಮಹಿಮಾ ದಾಸ್. ಈಗ ಅವರ ವಿಚಾರಣೆ ಆರಂಭ ಆಗುತ್ತೆ. ಅವರು ನೀಡುವಂತಹ ಸ್ಟೇಟ್ಮೆಂಟ್ ಮೇಲೆ ಎಂಟೈರ್ ಪ್ರಕರಣ ಈಗ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾರ್ಯಾರು ಹೋಗಿದ್ರು, ಏನಾಯ್ತು ಅನ್ನೋದನ್ನ ಈ ಮಹಿಮಾ ದಾಸ್ ಅವರೇ ಈಗ ಬಹಿರಂಗ ಪಡಿಸ್ಬೇಕಾಗಿದೆ. ಸದ್ಯ ಅವರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.